ಸ್ಕೂಲಿಗೆ ಬಂದಿಲ್ಲ ಕುಡಿಬೇಕು? ಹೌದಾ? ಜ್ವರ ಕಡಿಮೆ ಆಗಿದೆಯಾ? ಏನು ಮಾಡಿದ್ರಿ ಜ್ವರಕ್ಕೆ? ಹೌದಾ? ಏನೇನು ಮನೆ ಮದ್ದು ಮಾಡಿದ್ರಪ್ಪ? ಇಷ್ಟೆಲ್ಲ ಮನೆ ಮದ್ದುಗಳನ್ನು ಬಳಸ್ತಾ ಇದ್ದೀರಾ. ಸರಿ ಪಲ್ಲವಿ ಮೇಡಮ್ ಅವರು ನಿಮಗೆ ಮನೆ ಮದ್ದಿನ ಬಗ್ಗೆ ಪ್ರಾತ್ಯಕ್ಷಿಕೆ ಮಾಡಿದ್ರು, ಅನುಕೂಲ ಆಗ್ತಾ ಇದೆ. ಮತ್ತು ಅಭಿಲಾಷ್ ತಂದೆ ಹೇಳ್ತಾ ಇದ್ರು, ಆಡಿಸೋಗೆ ಕಷಾಯ ಮಾಡಿ ಕುಡಿಸ್ದೆ, ಮಗನಿಗೆ ಜ್ವರ ಕಡಿಮೆ ಆಗಿದೆ ಅಂತ. ಮತ್ತು ನೆಲನಲ್ಲಿಗೆ ನೀನೆಲ್ಲೇನಪ್ಪ ಬಾಯಿಲಿ ನೀನು ನೆಲನಲ್ಲಿ ಬಳಸಿ ನಿನ್ನ ಜಾಂಡೀಸ್ ಕಡಿಮೆ ಆಯಿತು ಅಂತ ಹೇಳ್ದೆಲ್ಲ, ಆಂಟಿಗೆ ಹೇಳು ನೀನೇನು ಮಾಡಿದೆ ಅಂತ. ಬೇಗ ಹೇಳ ಆಂಟಿಗೆ. ಕಡಿಮೆ ಆಗಿದೆಯಾ? ಡಾಕ್ಟರ್ಗೆ ಹೋಗಿದ್ಯಾ? ಟೆಸ್ಟ್ ಮಾಡಿದ್ಯಾ? ಇದು ಜಾಂಡೀಸಿಗೆ ಕಡಿಮೆ ಆಗಿದೆ. ನೋಡಿ, ನಾವು ನಮ್ಮ ಸುತ್ತಮುತ್ತ ಇರುವಂತಹ ಮನೆ ಮದ್ದುಗಳಿಂದ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ಹೋಗಿ ತಪ್ಪುತ್ತೆ, ಮತ್ತು ನಮಗೆ ಹಣನೂ ಉಳಿತಾಯ ಆಗುತ್ತೆ, ಮಕ್ಕಳಿಗೆ ಆರೋಗ್ಯನೂ ಉಳಿಯುತ್ತೆ. ನೀವು ಇದನ್ನೇ ಮುಂದುವರೆಸಿ. ಧನ್ಯವಾದ ಸುಷ್ಮಾ, ಧನ್ಯವಾದ. ಆರೋಗ್ಯ ಭಾರತಿಯವರಿಗೂ ಸಹ ಧನ್ಯವಾದ ಈ ಮೂಲಕ ಹೇಳಿ. ಧನ್ಯವಾದ.